ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೋಡೋಣ ಸಂವಿಧಾನ ರಚನಾ ಸಭೆ ಬಗ್ಗೆ. ಸೊ ಇದು ಇಂಪಾರ್ಟೆಂಟ್ ಐತಿ, ಯಾಕಂದರೆ SD FD ಎಕ್ಸಾಮ್ಗಳಿಗೆ ಈ ಒಂದು ಕಾನ್ಸೆಪ್ಟ್ ಮೂಲಕ ಕ್ವಶನ್ಗಳು ಬರ್ತಾವೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸಂವಿಧಾನ ರಚನಾ ಸಭೆ ಇದೆಯಲ್ಲ, ಈ ಸಂವಿಧಾನ ರಚನಾ ಸಭೆ ಭಾರತ ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯು ರಚನೆ ಆಯಿತು. ಯಾವಾಗಂದ್ರೆ 1946ರಲ್ಲಿ ರಚನೆ ಆಯ್ತು ರೀ. ಈ ಸಂವಿಧಾನ ಸಭೆಯ ಸದಸ್ಯರನ್ನು ಯಾವ ರೀತಿ ಆಯ್ಕೆ ಮಾಡಿದ್ರು ಅಂದ್ರೆ, ಪ್ರಾಂತೀಯ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಇವರು ಪರೋಕ್ಷ ಮತದಾನದ ಮೂಲಕ ಇವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಮತ್ತು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೀತು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ಯಾವಾಗಂದ್ರೆ 1946 ಡಿಸೆಂಬರ್ 9ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಈ ಒಂದು ಸಭೆ ನಡೀತಾ. ಈ ಸಭೆಯಲ್ಲಿ ತಾತ್ಕಾಲಿಕವಾಗಿ ಅಥವಾ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರಂತ ಕೇಳ್ತಾರೆ. ಸಚ್ಚಿದಾನಂದ್ ಸಿನ್ಹಾ ಎಂಬುವರು ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ನು ಈ ಮೊದಲ ಸಭೆಯ ಅಧಿವೇಶನದಲ್ಲಿ ಭಾಗಿಯಾದಂಥ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂತ ಕೇಳ್ತಾರೆ. 211 ಜನ ಸದಸ್ಯರು ಭಾಗಿಯಾಗಿದ್ರು ಅಂತ ಹೇಳಾಗುತ್ತೆ. ಇನ್ನು ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆ ಯಾವಾಗ ನಡೀತು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಐತಿ. ಇದರಲ್ಲೇ ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಐತಿ. ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆ ಯಾವಾಗ ನಡೀತು ಅಂದ್ರೆ 1946 ಡಿಸೆಂಬರ್ 11ರಂದು ಈ ಎರಡನೇ ಸಭೆ ನಡೀತಾ. ಈ ಸಂದರ್ಭದಲ್ಲಿ ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಆದವ್ರು ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ಮತ್ತು ಉಪಾಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ ಅಂದ್ರೆ TT ಕೃಷ್ಣಮಾಚಾರ್ಯ ಮತ್ತು HSI ಮುಖರ್ಜಿ ಎಂಬುವರು ಆಯ್ಕೆ ಆಗ್ತಾರೆ. ಮತ್ತು ಇಲ್ಲಿ BN ರಾವ್ ಎಂಬುವರು ಏನಾಗ್ತಾರೆ ಅಂದ್ರೆ ಇಲ್ಲಿ ಸಂವಿಧಾನಿಕ ಸಲಹೆಗಾರರಾಗಿ ಆಯ್ಕೆ ಆಗ್ತಾರೆ. ಮತ್ತು HV ಅಯ್ಯಂಗಾರ್ ಅವರು ಇರ್ತಾರೆ. HV ಅಯ್ಯಂಗಾರ್ ಎಂಬುವರು ಯಾವುದಕ್ಕೆ ಆಯ್ಕೆ ಆಗ್ತಾರೆ, ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಇದಿಷ್ಟು ಏನಂದ್ರೆ ಸಂವಿಧಾನ ಸಭೆಗೆ ಸಂಬಂಧಿಸಿದ್ದಾಯಿತು. ಇನ್ನು ಇಂಪಾರ್ಟೆಂಟ್ ಐತ್ರಿ, ಇನ್ನು ಒಂದು ಕರಡು ಸಮಿತಿ ಅಂದರೆ ಸಮಿತಿಗಳಲ್ಲೇ ಪ್ರಮುಖ ಸಮಿತಿ ಅಂತ ಹೇಳಲಾಗುತ್ತೆ. ಕರಡು ಸಮಿತಿ ಬಗ್ಗೆ ನಾವು ತಿಳ್ಕೊಬೇಕು. ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತು, ಕಾಮನ್ ಆಗಿ ಕೂಡ ಗೊತ್ತು. ಕರಡು ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಂತ ಹೇಳಲಾಗುತ್ತೆ. ಮತ್ತು ಇವರನ್ನು ಏನಂತ ಕರೀತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನಂದ್ರೆ ಭಾರತ ಸಂವಿಧಾನದ ಶಿಲ್ಪಿ ಅಂತಲೂ ಕರೀತಾರೆ. ಇದು ಎಕ್ಸಾಮ್ನಲ್ಲೇ ಕೇಳ್ತಾರೆ. ಏನಂದ್ರೆ ಕರಡು ಸಮಿತಿ ಇಂಪಾರ್ಟೆಂಟ್ ಐತಿ. ಇನ್ನು ನಮಗೆ ಕನ್ಫ್ಯೂಸ್ ಆಗೋದು ಒಂದೇ, ಯಾವಾಗಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ಬಂತು ಮತ್ತು ಅಂಗೀಕಾರ ಆಗಿತ್ತು ಯಾವಾಗಂತ, ಇವೆರಡು ಕನ್ಫ್ಯೂಸ್ ಆಗೋವು. ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಆಗಬಾರ್ದಂದ್ರೆ ಇದು ಸ್ಪಷ್ಟವಾಗಿ ತಿಳ್ಕೊಬೇಕು. ಸಂವಿಧಾನ ಸಭೆ ಅಂಗೀಕಾರ ಆಗಿತ್ತು ಯಾವಾಗಂದ್ರೆ 1949 ನವೆಂಬರ್ 26ರಂದು ಅಂಗೀಕಾರಗೊಳ್ಳುತ್ತಾ. ಮತ್ತು ಈ ಸಂವಿಧಾನ ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬರುತ್ತೆ ರೀ. ಇದು ಕ್ಲಿಯರ್ ಆಯ್ತಂದ್ರೆ ಈ ಒಂದು ಸಭೆ ಒಂಚೂರು ಕ್ಲಿಯರ್ ಆದಂಗೆ, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಬಂದಂಗೆ. ಮತ್ತು ಲಾಸ್ಟ್ 3 ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾವಂದ್ರೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರಂತ ಕೇಳ್ತಾರೆ. ಒಂದೇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಲಾಗುತ್ತೆ. ಇನ್ನು ಎರಡನೇ ಇಂಪಾರ್ಟೆಂಟ್ ಏನಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ಬಂತಂತ ಕೇಳ್ತಾರೆ. 1950 ಜನವರಿ 26 ಅಂತ ಹೇಳಲಾಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಐತಿ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೀತು ಅಂತ ಕೇಳ್ತಾರೆ. 1946 ಡಿಸೆಂಬರ್ 9ರಂದು. ಇದಿಷ್ಟು ಏನಂದ್ರೆ SD FD ಎಕ್ಸಾಮ್ಗೆ ಯೂಸ್ ಆಗುವಂಥ ಒಂದು ಪಾಯಿಂಟ್ಸ್ ಆಫ್ ವ್ಯೂ ಅಂತ ಹೇಳ್ಬೋದು. ಇದಿಷ್ಟು ಯೂಸ್ ಆಗಿದ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.